2025ರ ಮೊದಲ ಹಬ್ಬ ಅದು ಮಕರ ಸಂಕ್ರಾಂತಿ ಹಬ್ಬ. ನಾಡಿನ ಸಮಸ್ತ ಜನತೆಗೂ ಹಾಗೂ ಅಶ್ವವೇಗ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬ ಪರಿವರ್ತನೆ ಆಶಯದ ಹಬ್ಬ. ಎಲ್ಲರ ಬಾಳಲ್ಲಿ ಸುಖ ಶಾಂತಿಯ ಜೊತೆಗೆ ಪರಿವರ್ತನೆಯನ್ನ ತಗೊಂಡ್ ಬರ್ಲಿ ಅಂತ ಆಶಿಸ್ತಾ ಇವತ್ತು ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸುವುದಕ್ಕೆ ನಮ್ ಜೊತೆಗಿದ್ದಾರೆ ಗಜರಾಮ ಚಿತ್ರತಂಡದ ನಾಯಕ ನಟ ಹಾಗೂ ನಟಿ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಗಜರಾಮ ಚಿತ್ರತಂಡದ ನಾಯಕ ನಟ ರಾಜವರ್ಧನ್ ಅವರು ನಮ್ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಈ ಸಂಕ್ರಾಂತಿ ನಿಮ್ ಚಾನೆಲ್ ಅವ್ರಿಗೆ, ನಿಮ್ ಸ್ಟಾಫ್ ಅವ್ರಿಗೆ ತುಂಬಾ ಚೆನ್ನಾಗಿ. ಗಜರಾಮ ಚಿತ್ರತಂಡದ ನಾಯಕಿ ನಟಿ ಜೊತೆಗೆ ಪಡ್ಡೆ ಹುಡುಗರ ಹೃದಯವನ್ನ ಕದ್ದಿರುವಂತಹ ಫೇವ್ರೆಟ್ ಗರ್ಲ್ ತಪಸ್ವಿನಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಬಾಲ್ಯದಿಂದಲೂ ಕೂಡ ನಾವೆಲ್ಲ ಸಾಕಷ್ಟು ಹಬ್ಬಗಳನ್ನ ಮತ್ತು ಎಲ್ಲದರಲ್ಲೂ ಭಾಗಿಯಾಗ್ತಾ ಬಂದಿರ್ತೀವಿ. ಅದ್ರ ಜೊತೆಗೆ ಈ ವರ್ಷ ಅಂದ್ರೆ ಪ್ರತಿ ವರ್ಷ ಕೂಡ ಬದಲಾಗ್ತಾ ಹೋಗುತ್ತೆ ಹಬ್ಬ ಕೂಡ. ಈ ವರ್ಷ ನೀವು ಸ್ಪೆಷಲ್ ಆಗಿ ಗಜರಾಮ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ಸಜ್ಜಾಗಿ ಬಂದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಖುಷಿ ಆಗ್ತಾ ಇದೆ. ಸೊ ನಮ್ಮದು 2025 ನಮ್ಮದು ಫಸ್ಟ್ ಮೂವಿ ಬರ್ತಾ ಇದೆ ಗಜರಾಮ. ಇಟ್ಸ್ ಬೀನ್ 2 years ಆಲ್ರೆಡಿ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಈ ಹೊಸ ವರ್ಷ ಒಳ್ಳೆ ಮೂವಿ ಕೊಡ್ತೀವಿ ನಾವು ಕರ್ನಾಟಕ ಜನರಿಗೆ. ಸೊ ಎಲ್ಲರ ಸಪೋರ್ಟ್ ಇರಬೇಕು. ಸರ್, ಸಂಕ್ರಮಣ ಅಂದ್ರೆ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಎಲ್ರಿಗೂ ಒಂಥರ ತುಂಬಾ ಜೋಶ್ ಇರುತ್ತೆ. ಒಂದೊಂದು ಡಿಫ್ರೆಂಟ್ ಆಗಿ ನಾವೆಲ್ಲ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಿಮಗೆ ಹಬ್ಬ ಅಂದ ತಕ್ಷಣ ನೆನಪಾಗೋದೇನು ಸರ್? ಅಂದ್ರೆ ನಮ್ಮತನ, ನಮ್ಮ ಹಬ್ಬ, ಮನಸ್ಸಿಗೆ ಹತ್ರವಾದಂತ ಹಬ್ಬ ಇದು. ಅಂದ್ರೆ ನಿಮ್ದು ಕಲಾವಿದರ ಕುಟುಂಬ, ಸೊ ಎಲ್ಲ ಒಟ್ಟಾಗ್ತೀರಿ. ತುಂಬಾ ಜನ ಬರ್ತಿದ್ರು. ನಮ್ಮ ಹೊನ್ನಾವಳಿ ಕೃಷ್ಣ ಅವರಾಗಿರ್ಬೋದು, ಶಿವರಾಮಣ್ಣ ಅವರಾಗಿರ್ಬೋದು, ಅಪ್ಪು ಶರ್ಬರ್ ಅವರು, ಆ್ಯಂಡ್ ತುಂಬ ಜನ ಬಂದು ಶಬರಿಮಲೆಗೆ ನಮಗೆ ಇರುಮುಡಿ ಎಲ್ಲ ಕಟ್ಟಿ ಹಾಗೆ ನಮ್ಮನ್ನು ಕಳಿಸ್ಕೊಡೋರು. ಸೊ ಸಂಕ್ರಾಂತಿ ಅಂದರೆ ಅದೇ ಫಸ್ಟ್ ನೆನಪಾಗೋದು. ಈ ಟೈಮಲ್ಲಿ ಯಾವಾಗಲೂ ಮಾಲೆ ಹಾಕ್ಸ್ತಾ ಇದ್ವಿ. ಓಕೆ ಮ್ಯಾಮ್, ನಿಮಗೆ ಸಂಕ್ರಾಂತಿ ಹಬ್ಬ ಅಂತಂದ್ರೆ ನೆನಪಾಗೋದು ಏನಾದರೂ ಒಂದು? ನನಗೆ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ನ ಯೋಚನೆ ಆಗುತ್ತೆ. ಬಿಕಾಸ್ ನಮ್ಮ ಊರ ಕಡೆ ಸಂಕ್ರಾಂತಿ ಹಬ್ಬ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಯೂಶಲಿ. ಬಿಕಾಸ್ ಕೂರ್ಗಲ್ಲಿ ನಮ್ಮದೇ ಒಂದು ಡಿಫ್ರೆಂಟ್ ಫೆಸ್ಟಿವಲ್ಸ್ ಇದೆ. ಓಕೆ, ಒಟ್ಟಿನಲ್ಲಿ ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಈ ಟೈಮಲ್ಲಿ ಗಜರಾಮ ಅನ್ನುವಂಥದ್ದು ಒಂದು ಪವರ್ಫುಲ್ ಟೈಟಲ್. ಅದು ಒಂದು ಕಡೆ ಗಜ, ಇನ್ನೊಂದು ಕಡೆ ರಾಮ, ಎರಡು ಮಿಕ್ಸ್ ಆಗಿ ನಿಂತಿರುವಂಥದ್ದು. ನೋಡುವಂತಹ ವೀಕ್ಷಕರಿಗೆ ಏನು ಹೇಳ್ತೀರಾ? ಒಂದೊಳ್ಳೆ ಕಮರ್ಷಿಯಲ್ ಕಂಟೆಂಟ್ ಇರುವಂಥ ಸಿನಿಮಾ. ರೆಸ್ಲಿಂಗ್ ಬೇಸ್ ಮೇಲೆ ಬರ್ತಾ ಇದ್ದೀವಿ. ಒಂದು ಕಮರ್ಷಿಯಲ್ ಅಂದರೆ ಬರೀ ಒಡಿಬಡಿ ಸಿನಿಮಾ ಅಲ್ಲದೆ ಒಂದು ಸ್ಪೋರ್ಟ್ಸ್ ಇನ್ವಾಲ್ವ್ ಮಾಡಿ ಅದ್ರ ಜೊತೆಗೆ ಒಂದು ಒಳ್ಳೆ ನಿಮಗೆ ಮಂಡ್ಯ, ಶ್ರೀರಂಗಪಟ್ಟಣ ಆ ಜನಗಳ ಈ ಜೀವನ, ಅವ್ರು ಬೆಂಗಳೂರಿಗೆ ಬಂದರೆ ಏನಾಗ್ತಾರೆ, ಸೊ ಅವ್ರ ಲೈಫಲ್ಲಿ ಸ್ಪೋರ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಅವ್ರಿಗೆ ಸ್ಪೋರ್ಟ್ಸ್ಗೆ ಇಲ್ಲಿ ಬ್ಯಾಂಗ್ಳೂರು ಯಾವ ಥರ ಸಪೋರ್ಟ್ ಮಾಡುತ್ತೆ, ಆ್ಯಂಡ್ ಅವ್ನ ಸುತ್ತ ಲೈಫಲ್ಲಿ ಒಂದಷ್ಟು ಕತೆಗಳು ನಡೆಯುತ್ತೆ. ಸೊ ಅದೆಲ್ಲ ಕತೆಗಳು ಸೇರಿ ಗಜರಾಮ ಸಿನಿಮಾ ತುಂಬ ಕಮರ್ಷಿಯಲ್ ವೇಯಲ್ಲಿ ತುಂಬ ಪವರ್ ಪ್ಯಾಕ್ ಆಗಿ ಹೇಳಿದ್ದೀವಿ ಸಿನಿಮಾ. ಸರ್, ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ? ಸಾಮಾನ್ಯ ಹಳ್ಳಿ ಹುಡುಗ. ಅಂದರೆ ತುಂಬ ಜನ ಬಂದಿರ್ತಾರಲ್ಲ ಬೆಂಗಳೂರಿಗೆ ಕೆಲಸ ಹುಡುಕೊಂಡು, ಅವ ಯಾವತ್ತೂ ಕೇಳಿರೋದಿಲ್ಲ ಅವನು ನೀನೇನಕ್ಕೆ ಬಂದಿದ್ದೆ ಬೆಂಗಳೂರಿಗೆ ಅಂತ. ಅವ್ನು ಬಂದಿರೋದೇ ಬೇರೆ ರೀಸನ್ಗೆ ಬಂದಿರ್ತಾನೆ. ಬಟ್ ಇಲ್ಲೆಲ್ಲೋ ಸ್ವಿಗ್ಗಿ, ಝೊಮ್ಯಾಟೊ, ಆಟೋ ಡ್ರೈವರ್ ಆ ಥರ ಕೆಲಸ ಮಾಡ್ತಾ ಇರ್ತಾರೆ. ಆ ಥರದ್ದು ಒಬ್ಬ ಹುಡುಗನ ಕತೆ, ಆ ಥರದ್ದು ಒಬ್ಬ ಹುಡುಗನ ಜೀವನ ಶೈಲಿನ ಗಜರಾಮ ಕಥೆಯಲ್ಲಿ ತೋರಿಸ್ತಿದ್ದೀವಿ. ಓಕೆ, ಗಜರಾಮ ಚಿತ್ರದಲ್ಲಿ ತಪಸ್ವಿನಿ ಅವರ ಕ್ಯಾರೆಕ್ಟರ್ ಏನು, ಹೇಗಿರಲಿದೆ ನೋಡುವಂತ? ಅದೇ ಆಗ್ಲೇ ಹೇಳಿದೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ, ಪಡ್ಡೆ ಹುಡುಗರ ಫೇವ್ರೆಟ್ ಕ್ವೀನ್ ಅಂತ ಹೇಳಿ. ಸೊ ನೋಡುವಂಥವ್ರಿಗೆ ಏನು ತಪಸ್ವಿನಿ ಅವ್ರ ಕ್ಯಾರೆಕ್ಟರ್? ಸೊ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು 2 ಶೇಡ್ಸಲ್ಲಿ ಬರುತ್ತೆ. ಸೊ ರಾಜವರ್ಧನ್ ಸರ್ ಹೇಳಿದಂಗೆ ನಮ್ಮ ಮೂವಿಯಲ್ಲಿ ಕಂಪ್ಲೀಟ್ ಕಮರ್ಷಿಯಲ್ ಮತ್ತು ತುಂಬ ಇಮೋಷನ್ಸ್ ಇದೆ, ತುಂಬ ಸ್ಪೋರ್ಟ್ಸ್ ಇದೆ. ಸೊ ವಿಲೇಜ್ ಸ್ಟೋರಿ ಇದೆ. ಅವರು ಸಿಟಿ ಲೈಫಿಗೆ ಬಂದರೆ ಯಾವ ಥರ ಆಗುತ್ತೆ. ಸೊ ತುಂಬ ಸಸ್ಪೆನ್ಸ್ ಬೇಸ್ ಅಂತಲೂ ಹೇಳ್ಬೋದು. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸರ್, ರಾಜವರ್ಧನ್ ಸರ್ ಅಂತಂದ್ರೆ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳಲ್ಲಿ ಮೂಡಿ ಬಂದಿರುವಂತಹದ್ದು. ಯಾಕಂತಂದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ನೀವು ಕಾಣಿಸ್ಕೊಂಡಿದ್ದೀರಾ. ನಿಮ್ಮ ಅಭಿಮಾನಿಗಳು ಈಗಾಗಲೇ ಪ್ರೋಮೋ ಕೂಡ ನೋಡಿದ್ದಾರೆ. ಸೊ ಅದರಲ್ಲೂ ಕೂಡ ಒಂದ್ ಕಡೆ ಗೇಮ್ ವಿಚಾರ ಬರುತ್ತೆ, ಇನ್ನೊಂದು ಸಿಂಪ್ಲಿಸಿಟಿ ಬರುತ್ತೆ, ಒಂದು ಏನು ಅಖಾಡದಲ್ಲಿ ಇಳ್ದಿರೋದು ಕೂಡ ಕಾಣಿಸುತ್ತೆ. ಸೊ ವೀಕ್ಷಕರಿಗೆ ಏನಿರಲಿದೆ ಇದರಲ್ಲಿ ಏನು ಡಿಫ್ರೆಂಟ್ ಆಗಿರುವಂಥದ್ದು? ಅಂದರೆ ಪ್ರತಿ ಸಾರಿನೂ ಕಲಾವಿದರಾಗಿ ನಾವು ಬೇರೆ ಬೇರೆ ಪ್ರಯತ್ನ ಮಾಡಲೇಬೇಕು. ಸೊ ಆ ನಿಟ್ಟಿನಲ್ಲಿ ನನಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬರ್ತಾ ಇದೆ. ಅಂದರೆ ಫಸ್ಟ್ ಮೂವಿ ಹಿಸ್ಟಾರಿಕಲ್ ಬಂತು, ಅದಾದಮೇಲೆ ಲವ್ ಸ್ಟೋರಿ, ಗ್ಯಾಂಗ್ಸ್ಟರ್ ಬಂತು, ಅದಾದಮೇಲೆ ಬರ್ತಾನೆ ಇರುತ್ತೆ ಆ ಥರ ಪಾತ್ರಗಳು.
ಸೊ ಅಂಥದ್ರಲ್ಲಿ ಗಜರಾಮ ಒಬ್ಬ ರೆಸ್ಲರ್ ಹಳ್ಳಿ ಹುಡುಗನ ಕ್ಯಾರೆಕ್ಟರು. ಸೊ ಅವನು ಲೈಫಲ್ಲಿ ಯಾವ ಥರ ಇರ್ತಾನೆ ಅನ್ನೋದು ಅದನ್ನೆಲ್ಲ ತುಂಬ ಆರ್ಟಿಸ್ಟಾಗಿ ನಾವು ಪ್ರಿಪೇರ್ ಆಗಬೇಕಾಗಿತ್ತು. ತುಂಬ ಚೆನ್ನಾಗಿ ಬಂತು. ಅಂದರೆ ರೆಸ್ಲರ್ ಅಂದಿದ ತಕ್ಷಣ ನಿಮಗೆ ಜಿಮ್ ಬಾಡಿ, ಸಿಕ್ಸ್ ಪ್ಯಾಕು ಆ ಥರ ಇರೋದಿಲ್ಲ. ಅದಕ್ಕೆ ಅಂತ ಬೇರೆ ಪರ್ಸ್ನಾಲಿಟಿ ಮಾಡಬೇಕಾಗತ್ತೆ, ಅದಕ್ಕೆ ಅಂತ ಬೇರೆ ಬೇರೆ ತಯಾರಿ ಇರುತ್ತೆ. ಅದೆಲ್ಲ ಟ್ರೈನ್ ಮಾಡಿ ಅದಾದ್ಮೇಲೆ ಗಜರಾಮ ಸಾಂಗ್ ಶೂಟ್ ಮಾಡಿ. ನೀವು ಹೇಳಿದ್ರಿ ತುಂಬಾ ಟ್ರೈನ್ ಮಾಡಿ, ತುಂಬಾ ಲೈಕ್ ಯಾವ ರೀತಿಯಾಗಿತ್ತು, ಪ್ರೊಸೀಜರ್ ಹೇಗಿತ್ತು, ಪ್ರೋಗ್ರೆಸ್ ಹೇಗ್ ಬಂತು, ಅದೆಲ್ಲ ಪ್ರಾಪರ್ ಗರಡಿ ಮನೆಯಲ್ಲಿ ಹೋಗಿ ಟ್ರೈನ್ ಮಾಡಿದೆ. ಒಂದು 3 months ಟ್ರೈನ್ ಮಾಡಿದೆ. ಅರ್ಜುನ್ ಮಾಸ್ಟರ್ ಅಂತ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡೋದು, ಶಿವು ಮಾಸ್ಟರ್ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡೋದು. ಪ್ರಾಪರ್ ರೆಸ್ಲರ್ಸ್ ಜೊತೆನೇ ಜೀವನ ಮಾಡಿ ಅವ್ರ ಥರನೇ, ಅಂದರೆ ನಾವು ಬರೀ ಜಿಮ್ ಮಾಡಿಕೊಂಡು ಜಿಮ್ ಬಾಡಿ ಥರ ಇರುತ್ತೆ. ಸೊ ಆ ರೆಸ್ಲರ್ಸು ಬೇರೆ ಥರ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಅದೇ ಥರ ಇರಬೇಕಾಗತ್ತೆ. ಸೊ ಅವ್ರದ್ದೇ ಬೇರೆ ಲೈಫ್ ಸ್ಟೈಲು, ಅವ್ರದ್ದೊಂದಷ್ಟು ಪೋಸ್ಚರ್ಸು ಅದೆಲ್ಲ ಕಲಿತು ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ಜನ ತುಂಬ ಹುಷಾರಾಗಿದ್ದಾರೆ, ಇವ್ನು ಕಲ್ತಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದೆಲ್ಲೂ ಬಿಡದಂಗೆ ತುಂಬ ನೀಟಾಗಿ ಕಲಿತು ಸಿನಿಮಾನ ಒಂದು ರೆಸ್ಲಿಂಗ್, ಒಂದು ಪ್ರಾಪರ್ ಸ್ಟೇಟ್ ಲೆವೆಲ್ ರೆಸ್ಲರ್ ಯಾವ ಥರ ಮಾಡ್ಬೋದು ಆ ಥರ ಮಾಡಿದ್ವಿ. ಮಟ್ಟಿ ಕುಸ್ತಿ ಮಾಡಿದ್ದೀವಿ, ಮ್ಯಾಟ್ ಕುಸ್ತಿ ಮಾಡಿದ್ದೀವಿ, ಪ್ರಾಪರ್ ಮಾಡಿದ್ವಿ. ಪಾಪ ಅವ್ರಿಗೆ ಅಷ್ಟೇ ಇಂಜುರೀಸ್ ಆಗಿದೆ, ಇಂಜುರೀಸ್ ಇಟ್ಕೊಂಡು ಫೈಟ್ ಮಾಡಿದ್ದಾರೆ. ಆಕ್ಚುಲಿ ಕ್ಲೈಮ್ಯಾಕ್ಸ್ ಎಲ್ಲ ತುಂಬಾ ಆ ಟೈಮಲ್ಲಿ ಎಲ್ಲ ಐ ಸ್ಟಿಲ್ ರಿಮೆಂಬರ್ ಅವ್ರಿಗೆ ಲೆಗ್ ಅಲ್ಲಿ ನೀ ಇಂಜುರಿ ಇತ್ತು. ಸೊ ಆ ಟೈಮಲ್ಲಿ ಅವರು ಹಂಗೇನೆ ಕ್ಯಾರಿ ಮಾಡಿದ್ದಾರೆ. ಹೇಗೆ ಸರ್ ಮಾಡಕ್ಕೆ, ಅಂದ್ರೆ ಲೈಕ್ ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆದ್ರೂ ಕೂಡ ನಮ್ ಕಡೆಯಿಂದ ಏನು ಮಾಡಕ್ಕೆ ಇಲ್ಲ. ಅಂದ್ರೆ ಏನಾಗುತ್ತೆ ಅಂದ್ರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಪರ್ ಡೇ ನಮ್ಗೊಂದು 5-6 ಲಕ್ಷ ಖರ್ಚಾಗ್ತಾ ಇರುತ್ತೆ. ಟೈಮ್ ಒಂದ್ಸರಿ ಕ್ಯಾಮ್ರಾ ಅನ್ನಾದ್ಮೇಲೆ ದುಡ್ಡು ಹೋಗ್ತಾನೆ ಇರುತ್ತೆ, ನೀರು ಹೋದಂಗೆ ಹೋಗುತ್ತೆ. ಸೊ ಅಲ್ಲಿ ನನಗೆ ಪೇಯ್ನ್ ಇದೆ, ನನಗಾಗತ್ತೆ, ಇದಾಗತ್ತೆ, ಅದೆಲ್ಲ ಹೇಳ್ಬಾರ್ದು. ಆರ್ಟಿಸ್ಟ್ಗಳಾಗಿ ಹೇಳ್ಬಾರ್ದು, ನಾನಂತೂ ಹೇಳೋದಿಲ್ಲ. ಸೊ ಓಕೆ, ನೋ ಪ್ರಾಬ್ಲಮ್. ಅದು ಶೂಟ್ ಮುಗಿದ್ಮೇಲೆ ರೆಸ್ಟ್ ಮಾಡೋದಿದ್ದೇ ಇರುತ್ತೆ. ಒಟ್ನಲ್ಲಿ ಏನೇ ಕಷ್ಟ ಆದ್ರೂ ಅಭಿಮಾನಿಗಳ ಮುಂದೆ ಮಾತ್ರ ಸಖತ್ತಾಗಿ ಕಾಣೋದಕ್ಕೆ ಸಿದ್ಧವಾಗಿದ್ದೀರಾ ಅಂತ. ಅಂದ್ರೆ ಜನ ಕೂಡ 100 ರೂಪಾಯಿಗೆ ವರ್ತ್ ಇರಬೇಕು. ಸೊ ಅದಕ್ಕೆ ನಾವು ಎಫರ್ಟ್ ಹಾಕ್ಲೇಬೇಕು. ನಾನು ಫ್ಯಾನ್ಸ್ಗಳ ಮುಂದೆ ಹೋಗಿ ನಿಂತ್ಕೊಂಡು ನನಗೆ ಅವತ್ತು ಕಾಲೇಟ್ ಆಗಿತ್ತು, ನಾನು ಮಾಡೋಕ್ಕಾಗಿಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ. ಸೊ ಓಕೆ, ಶೂಟ್ ಮುಗಿದ್ಮೇಲೆ ರೆಸ್ಟ್ ಮಾಡೋಣ. ಶೂಟ್ ಟೈಮಲ್ಲಂತೂ ಪ್ರಾಪರಾಗಿ ಮಾಡಲೇಬೇಕು. ಓಕೆ, ನೀವು ಹರಿಕತೆ ಅಲ್ಲ ಗಿರಿಕತೆ ಸಿನಿಮಾದ ಮೂಲಕ ಇಂಡಸ್ಟ್ರಿ ಕಾಲಿಟ್ಟಿದ್ದೀರಾ. ಇದು 2ನೇ ಸಿನಿಮಾ ನಿಮ್ದು. ಎಷ್ಟು ಖುಷಿ ಆಗ್ತಿದೆ ನಿಮಗೆ? ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಮೂವಿಯಲ್ಲಿ ನನಗೆ ಹೇಳ್ಬೇಕಂತ ಹೇಳಿದ್ರೆ ರಿಷಬ್ ಸರ್ ಟೀಮ್ ಅವರೇ ನನಗೆ ವರ್ಕ್ಶಾಪ್ ಕೊಟ್ಟಿರೋದು ಆ್ಯಕ್ಟಿಂಗ್ ಬಗ್ಗೆ. ಸೊ ಅದಾದಮೇಲೆ ಗಜರಾಮ ಸಿನಿಮಾ ಬಂದಾಗ ಸೊ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಿಕಾಸ್ ನನಗೆ ತುಂಬ ಚಾಲೆಂಜಿಂಗ್ ಆಗಿದೆ ಎಲ್ಲ ಪಾತ್ರ. ಫಸ್ಟ್ ಮೂವಿನೂ ನನಗೆ ಟ್ರಾನ್ಸ್ಫಾರ್ಮೇಷನ್ ಇತ್ತು ಬಾಡಿದು, ಇದಕ್ಕೇನೂ ಡಿಫ್ರೆಂಟಾಗಿ ಟ್ರಾನ್ಸ್ಫಾರ್ಮೇಷನ್ ಇತ್ತು. ಸೊ ಬಿಕಾಸ್ ಡಿಫ್ರೆಂಟ್ ಶೇಡಲ್ಲಿ ಬರ್ತೀನಿ ಅಲ್ವಾ. ಸೊ ನನಗೆ ಇಷ್ಟ, ಲೈಕ್ ಚಾಲೆಂಜಿಂಗ್ ಪಾತ್ರ ತಗೊಳ್ಳೋಕ್ಕೆ ಇಷ್ಟ. ಸೊ ಇದರಲ್ಲಿ 2 ಶೇಡ್ಸಲ್ಲಿ ಬರ್ತಾ ಇದ್ದೀನಿ ಅಲ್ವಾ, ಅದೇ ನನಗೆ. ನಿಮ್ದು ಹೇಗಿತ್ತು ಪ್ರಿಪ್ರೇಷನ್? ಅವ್ರು ಹೇಳಿದ್ರು ಸರ್ ವರ್ಕೌಟ್, ಲೈಕ್ ಅವ್ರದೊಂದು ಡಿಫ್ರೆಂಟ್ ಇತ್ತು. ಸೊ ನಿಮ್ದು ಹೇಗಿತ್ತು ಪ್ರಿಪ್ರೇಷನ್ ಮತ್ತು ಅದರದ್ದೆಲ್ಲ ಪ್ರೊಸೀಜರ್ ಎಲ್ಲ ಹೇಗಿತ್ತು? ನನಗೇನು ಫಸ್ಟ್ ಮೂವಿಯಲ್ಲಿ ನೀವು ನೋಡಿದಂಗೆ ಆ ಕ್ಯಾರೆಕ್ಟರ್ಗೆ ಐ ಹ್ಯಾಡ್ ಟು ಬಿ ಸ್ವಲ್ಪ ಹೆಲ್ದಿ. ಒಂದು MLAದು ಮಗಳು ಅಂತ ಹೇಳಿದ್ರೆ ಸ್ವಲ್ಪ ಹೆಲ್ದಿಯಾಗಿ ಇರಬೇಕಿತ್ತು. ಸೊ ಇದರಲ್ಲಿ ವಿಲೇಜ್ ಹುಡುಗಿಗೆ ನಂದು ಸ್ಕಿನ್ ಟೋನಿಂದ ಹಿಡಿದ್ಬಿಟ್ಟು, ನಂದು ಬಾಡಿಯಿಂದ ಹಿಡಿದ್ಬಿಟ್ಟು, ಈವನ್ ಆ್ಯಕ್ಟಿಂಗ್ ವೈಸ್ ಸೊ ಆ ಕಲ್ಚರ್ಗೆ ಅಡಾಪ್ಟ್ ಆಗಬೇಕಿತ್ತು. ಲೈಕ್ ನೀವು ನೋಡ್ತೀರಾ, ಲೈಕ್ ಅದು ಫುಲ್ ಹೇಳೋಕ್ಕಾಗಲ್ಲ, ನೀವು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಆ ವಿಲೇಜ್ ಜನರ ಜೊತೆ ಯಾವ ಥರ ಇದಾಗಿದ್ದೀವಿ ಅಂತೆಲ್ಲ. ಓಕೆ ಸರ್, ಈಗ ಒಂದು ಮೂವಿ ಅಂತ ಬಂದಾಗ ಅಂದ್ರೆ ಸಾಕಷ್ಟು ಮೂವಿಗಳನ್ನ ನೀವು ಮಾಡ್ಕೊಂಡು ಬಂದಿರೋದ್ರಿಂದಾಗಿ ಪ್ರತಿಯೊಂದು ಮೂವಿಯಲ್ಲೂ ಕೂಡ ಒಂದು ಡಿಫ್ರೆಂಟ್ ಆಗಿರೋ ಅನುಭವ ನೀವು ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಹಳೆ ಮೂವಿಲಿ ಒಂಥರ ಬೇರೆ ಇರುತ್ತೆ, ನೆಕ್ಸ್ಟ್ ಮೂವಿಲಿ ಒಂಥರ ಇರುತ್ತೆ. ಸೊ ಹಾಗೆ ನೋಡ್ತಾ ಹೋದಾಗ ಈ ಮೂವಿ ಶೂಟಿಂಗ್ ಟೈಮಲ್ಲಿ ಏನೇನೆಲ್ಲ ಫನ್ ಮಾಡಿದ್ದೀರಾ? ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀರಾ? ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ, ಬಟ್ ಫನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಎಲ್ಲಿ ಫನ್ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ, ತುಂಬ ಹೆಕ್ಟಿಕ್ ಇರುತ್ತೆ ನಮ್ಮ ಶೆಡ್ಯೂಲು. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ವಿಲೇಜ್ ಶೂಟ್ ಆಗಿರ್ಬೋದು, ಆ ರೆಸ್ಲರ್ಸ್ಗಳ ಜೊತೆ ಶೂಟು, ಅವ್ರ ಬದುಕು. ಒಬ್ಬ ರೆಸ್ಲರ್ ಅವ್ನು ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋದು ನಮಗೆ ಅವತ್ತೇ ಗೊತ್ತಾಗಿದ್ದು. ಆ್ಯಕ್ಚುಲಿ ತುಂಬ ಅನ್ಕೊಂತೀವಿ ಒಂದು ರೆಸ್ಲರ್ ಅಂತ ಹೇಳಿದ ತಕ್ಷಣನೇ ಗೊತ್ತಾ, ಅವ್ರಿಗೆ ಫಿನಾನ್ಷಿಯಲಿ ಯಾವುದೇ ಥರ ಸ್ಟ್ರಾಂಗ್ ಇರಲ್ಲ, ಗೌರ್ಮೆಂಟಿಂದ ಸಹಾಯ ಇರೋದಿಲ್ಲ, ಅವ್ರ ಊರಿಂದನೂ ಸಹಾಯ ಇರಲ್ಲ, ಅವ್ರ ಮನೆಯಿಂದನೂ ಸಹಾಯ ಇರಲ್ಲ. ಬಟ್ ಆದರೂ ಅವ್ನು ರೆಸ್ಲರ್ ಕೆಲಸ ಮಾಡ್ತಿರ್ತಾನೆ. ಸೊ ಆ ಥರದ್ದು ಒಂದಷ್ಟು ಕಷ್ಟಗಳು ಗೊತ್ತಾಯಿತು ಸಿನಿಮಾಗೆ. ಸೊ ಅದೆಲ್ಲ ಕೇಳಿಕೊಂಡು ಶೂಟ್ ಮಾಡಿಕೊಂಡ್ವಿ. ಸೊ ಶೂಟ್ ಟೈಮಲ್ಲಿ ಯಾವುದೂ ಫನ್ ಇರಲ್ಲ, ನನ್ನ ಪ್ರಕಾರ ಇರಲ್ಲ, ನನಗಿರಲಿಲ್ಲ, ಬೇರೆಯವ್ರಿಗಿತ್ತು ಗೊತ್ತಿಲ್ಲ. ತಪಸ್ವಿನಿ ಅವ್ರಿಗೆ ಇರ್ಬೋದಲ್ವಾ? ಶೂಟಿಂಗ್ ಇಸ್ ಫನ್, ಆ್ಯಕ್ಚುಲಿ ಶೂಟಿಂಗ್ ಇಸ್ ಓನ್ಲಿ ಫನ್. ವಿ ಹ್ಯಾವ್ ಟು ಎಂಜಾಯ್ ಅವರ್ ವರ್ಕ್ ಅಂತ ಹೇಳ್ತಾರಲ್ವಾ. ಸೊ ವರ್ಕ್ ನಮಗೆ ಆ ವರ್ಕ್ನ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಅದು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ. ಕೆಲಸನ ಯಾವಾಗಲೂ ಕೆಲಸ ಅಂತ ಹೇಳ್ಕೊಂಡು ಮಾಡಬಾರ್ದು. ಸೊ ಅದು ಫನ್ ಮೂಮೆಂಟ್. ವರ್ಕಿಂಗ್ ಇಸ್ ಫನ್. ಈಗ ಅದೇ ವರ್ಕಿಂಗ್ ಫನ್ ಅಂತ ಹೇಳಿದ್ವಿ, ವರ್ಕಿಂಗ್ ಇಸ್ ಅ ಫನ್ ಅಂತ ಹೇಳಿದ್ರಿ. ಬಟ್ ಹೇಗೆ, ಯಾವ ಥರ ಒಂದು ಫನ್ನಿ ಮೂಮೆಂಟ್ ಯಾವುದು ಇಲ್ವಾ ಹೇಳ್ಬೇಕು ಅಂತ?
ಫನ್ನಿ ಮೂಮೆಂಟ್ ಅಂತ ಹೇಳಿದ್ರೆ, ಸೊ ಎವ್ರಿ ಡೇ ಇಸ್ ಅ ನ್ಯೂ ಡೇ ಫಾರ್ ಅಸ್. ಅಂದರೆ ಎಲ್ಲಾನು ಡಿಫ್ರೆಂಟ್ ಚಾಲೆಂಜಸ್ ಇರುತ್ತೆ. ಒಂದೊಂದು ದಿನ ಒಂದೊಂದು ಕ್ಯಾರೆಕ್ಟರ್ಗೆ. ಒಂದಿನ ನಮಗೆ ಕ್ಲೈಮ್ಯಾಕ್ಸ್ ಎಲ್ಲ ರೀಕಾಲ್ ಆಯಿತು. ಚೆನ್ನಾಗಿತ್ತು ತುಂಬ. ನಿಮ್ಗೆ ತಪಸ್ವಿನಿ ಅವರಿಗೆ ಯಾವ ರೀತಿ ಅನ್ಸಿರೋದು ಹಳ್ಳಿ ಜನ? ಯಾಕಂತಂದ್ರೆ ನೀವೆಲ್ಲ ಮಡಿಕೇರಿಯಲ್ಲಿ ಹೌದು ಹೌದು, ನಾವು ಪ್ಲಾಂಟೇಶನ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀವಿ. ಸೊ ಅಲ್ಲಿದೆ ಲೈಫ್ ಸ್ಟೈಲ್ ಡಿಫ್ರೆಂಟ್. ಸೊ ಹಳ್ಳಿ ಜನರದ್ದೇ ಡಿಫ್ರೆಂಟ್, ಈ ಕಡೆ ಬ್ಯಾಂಗ್ಳೂರದ್ದೇ ಡಿಫ್ರೆಂಟ್. ಸೊ ನಾವು ಬ್ಯಾಂಗ್ಳೂರಿಂದ ನಮ್ಮೂರ್ ಕಡೆಗೆ ಇಲ್ಲ ವಿಲೇಜ್ ನಮ್ಮ ಹಳ್ಳಿ ಕಡೆಗೆ ಹೋದಾಗನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಿಕಾಸ್ ಸಡನ್ ಆಗಿ ನಾವು ನೇಚರ್ ನೋಡ್ತೀವಿ, ಟ್ರಾಫಿಕ್ ಇರಲ್ಲ, ಬಿಸ್ನೆಸ್ ಅದು ಇದು ಬ್ಯಾಕ್ ಟು ಬ್ಯಾಕ್ ಕಾಲ್ಸ್, ಆ ಥರ ಫ್ರಸ್ಟ್ರೇಷನ್ ಇರಲ್ಲ. ಅಲ್ಲಿ ನೋಡ್ಬಿಟ್ಟು ತುಂಬಾ ಆನಿಮಲ್ಸ್ ಹೋಗ್ತಾ ಇರ್ತಾರೆ ಎಲ್ಲರೂ. ನಾವು ಪ್ಯಾಡಿ ಫೀಲ್ಡ್ ನೋಡ್ತೀವಿ, ಏನೆಲ್ಲೋ ಫೀಲ್ಡ್ ಇರುತ್ತೆ, ರಾಗಿದು ಅದು ಇದು ಅಂತ. ಸೊ ಅದನ್ನ ನೋಡಿದ್ರೇನೆ ನಮ್ದು ಮೈಂಡ್ ರಿಫ್ರೆಶ್ ಆಗ್ಬಿಡುತ್ತೆ. ಸೊ ಇಲ್ಲಿ ಯಾವಾಗಲೂ ಟ್ರಾಫಿಕ್, ಗಾಡಿ 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 ಅಂತ ಹೇಳ್ಬಿಟ್ಟು ಸಾಕಾಗ್ಬಿಡುತ್ತೆ. ಅಲ್ಲಿ ಹೋದ್ಮೇಲೆ ಆ ಅಟ್ಮಾಸ್ಫಿಯರ್ಗೆ ನಾವು ಫುಲ್ ಚೆನ್ನಾಗಿ ಮೈಂಡ್ ಇರುತ್ತೆ. ಈಗಾಗಲೇ ಸಿನಿಮಾದ ಒಂದು ಸಾಂಗು ಏನು ಹೆಚ್ಚು ಜನರ ಗಮನ ಸೆಳಿತಾ ಇರುವಂಥದ್ದು ಸಾರಾಯಿ ಶಾಂತಮ್ಮ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಅದು ಸಿನಿಮಾಗೆ ತುಂಬ ಪ್ಲಸ್ ಆಗುತ್ತೆ ಸಾಂಗ್. ಅದು ಒಂದು ಕಮರ್ಷಿಯಲ್ ಸಿನಿಮಾಗೆ ಅದೆಲ್ಲ ಎಲಿಮೆಂಟ್ಸ್ಗಳು ಬೇಕಾಗತ್ತೆ. ಸೊ ಅಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ಅದೊಂದು ಸಾಂಗ್ ಬರುತ್ತೆ. ಹೀರೋ ಲೈಫಲ್ಲಿ ಏನೇನೋ ನಡೀತಾ ಇರುತ್ತೆ, ಅಂಥ ಟೈಮಲ್ಲಿ ಸಾರಾಯಿ ಶಾಂತಮ್ಮ ಸಾಂಗ್ ಪ್ಲೇ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಖರ್ಚು ಮಾಡಿದ್ವಿ ಅದಕ್ಕೆ. ಜನರು ನೀವೀಗ ಹೊರಗಡೆ ಅದೆಲ್ಲ ಹೋದಾಗ ಸೊ ಹೇಗಿರುತ್ತೆ ಸರ್ ಜನರ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ? ತುಂಬ ಚೆನ್ನಾಗಿದೆ. ಕಮೆಂಟ್ಸ್ ಎಲ್ಲ ಅಂದರೆ ಕಮರ್ಷಿಯಲ್ಗಿರೋ ತೆಚ್ಚದು. ಲವ್ ಸಾಂಗ್ಗಳು ಯಾವತ್ತೂ ಸ್ಲೋ ಆಗಿ ರೀಚ್ ಆಗುತ್ತೆ, ಕಮರ್ಷಿಯಲ್ ಸಾಂಗ್ಗಳು ತುಂಬ ಬೇಗ ಜನಕ್ಕೆ ರೀಚ್ ಆಗುತ್ತೆ. ರಾಗಿಣಿ ಅಂತ ಆರ್ಟಿಸ್ಟ್ ಇದ್ದಾಗ ತುಂಬ ಬೇಗ ರೀಚ್ ಆಗುತ್ತೆ ಅದು. ಸೊ ಸಿನಿಮಾಗೆ ಪ್ಲಸ್ ಆಗುತ್ತೆ ಅಂತ ಅದೆಲ್ಲ ನೋಡೋಣ. ತುಂಬ ಚೆನ್ನಾಗಾಗಿದೆ. ಅಂದರೆ ಅದು ಸಿನಿಮಾದಲ್ಲಿ ಬರ್ಬೇಕಾದ್ರೆ ಜನಕ್ಕೆ ಅದೊಂದು ಟ್ರೀಟ್ ಚೆನ್ನಾಗಿರುತ್ತೆ. ಒಂದು ಮಾಸ್ ಸಾಂಗ್ ಬರುತ್ತೆ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜವರ್ಧನ್ ಸರ್ ಅಂತಂದ್ರೆ ತುಂಬಾ ವಿಭಿನ್ನವಾದಂತಹ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ನೀವು ಯಾವಾಗ್ಲೂ. ಸೊ ಇತ್ತೀಚೆಗೆಲ್ಲೋ ನಮ್ಮ ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದ್ದಾವೆ. ಇದು ಏನು ಗಜರಾಮ ಅನ್ನುವಂತಹ ಟೈಟಲ್ ಮೂಲಕ ಮೂಡಿ ಬಂದಿರುವಂತಹ ಸಿನಿಮಾ ಇದು.
ಫ್ಯಾನ್ಸ್ ಯಾವಾಗಲೂ ಜೊತೆಲಿರ್ತಾರೆ ಅನ್ನೋದು ನಮಗೆ ಒಂದು ಖುಷಿ ವಿಚಾರ. ರಾಜವರ್ಧನ್ ಸರ್ ತುಂಬಾ ವಿಭಿನ್ನವಾದಂಥ ಪಾತ್ರಗಳಲ್ಲಿ ಈಗಾಗಲೇ ಕಾಣಿಸ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಏನಂತಂದ್ರೆ ಏನು ಗಜರಾಮ ಅನ್ನುವಂಥ ಸಿನಿಮಾನೇ ಒಪ್ಕೊಳ್ಳೋಕ್ಕೆ ಕಾರಣ ಏನು? ಯಾಕಂತಂದ್ರೆ ಇದರಲ್ಲಿ ಸಾಕಷ್ಟು ಕಸರತ್ತನ್ನ ಮಾಡಿದ್ರಿ ಅಂತ ಹೇಳಿದ್ರಿ, ಒಂದು ಚಾಲೆಂಜಿಂಗ್ ಆಗಿ ಇರುವಂತಹದ್ದು ನಿಮ್ಗೇನೆ. ಸೊ ಸ್ಪೆಸಿಫಿಕ್ ಆಗಿ ನೀವು ಇದನ್ನೇ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಸರ್? ಅಂದರೆ ಹೊಸ ಇರುತ್ತೆ. ಗಜರಾಮ ಅನ್ನುವಂಥ ಟೈಟಲ್ ಸಿನಿಮಾವನ್ನ ಒಪ್ಕೊಳ್ಳೋದಕ್ಕೆ ಏನು ನಿಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಒಪ್ಕೊಂಡಿರೋದ, ಅಥವಾ ಯಾವ ಕಾರಣಕ್ಕಾಗಿ ನೀವು ಇದನ್ನ ನಾನು ಮೇನ್ ಆಗಿ ಕತೆ ನೋಡ್ತೀನಿ, ವೆರಿ ಪರ್ಟಿಕ್ಯುಲರ್. ಈ ಸಿನಿಮಾದ ಬಗ್ಗೆನೂ ಆಗಿರ್ಬೋದು, ಈ ಜರ್ನಿ ನಿಮ್ದು ಟೋಟಲ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡುವಂತಹ ಜರ್ನಿ, ಸಿಂಪಲ್ ಆಗಿ ಹೇಳೋದಾದ್ರೆ ಸಿನಿಮಾ ಇಂಡಸ್ಟ್ರಿಗೆ ಜರ್ನಿ ಅಂತ ಹೇಳಿದ್ರೆ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ನಾನು ಫಸ್ಟ್ ಮೂವಿಗೆ ಬಂದಾಗ ಲೈಕ್ ನನಗೆ ಆ್ಯಕ್ಟಿಂಗ್ ಗೊತ್ತಿತ್ತಿಲ್ಲ. ಸೊ ನನಗೆ ನನ್ನ ಫಸ್ಟ್ ಮೂವಿನೇ ನನಗೆ ಒಂಥರ ಗುರು ಥರ. ಇಟ್ಸ್ ಲೈಕ್ ಗಾಡ್ಸ್ ಗ್ರೇಸ್ ನನಗೆ ಅಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬಂದಿರೋದು, ದಟ್ ಇಸ್ ರಿಷಬ್ ಸರ್ಸ್ ಟೀಮ್. ಸೊ ಅವರೇ ನನಗೆ ಆ್ಯಕ್ಟಿಂಗ್ ವೈಸ್ ಆಗಿರಲಿ ಅವರೇ ನನಗೆ ಎಲ್ಲ ಹೇಳ್ಕೊಟ್ಟಿರೋದು. ಸೊ ಅದಾದಮೇಲೆ ಲೈಕ್ ಒಳ್ಳೆ ಕತೆ ಬಂದರೆ ನಾನು ಮಾಡ್ತೀನಿ, ಬಿಕಾಸ್ ನನಗೆ ಕತೆ ವೆರಿ ಇಂಪಾರ್ಟೆಂಟ್. ಸೊ ಆ ಥರ ಗಜರಾಮ ಬಂತು. ಸೊ ಕತೆ ತುಂಬ ಇಷ್ಟ ಆಯಿತು, ಟೀಮ್ ಇಷ್ಟ ಆಯಿತು. ಸೊ ಸೆಕೆಂಡ್ ಮೂವಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬೇರೆ ಮೂವೀಸು ಮಾಡ್ತಾಯಿದ್ದೀನಿ. ಇಟ್ಸ್ ಗೋಯಿಂಗ್ ಆನ್, ಈಗಲೂ ಆಗ್ತಾಯಿದೆ ಶೂಟಿಂಗ್. ಸೊ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗ್ತಾ ಇದೆ. ತಪಸ್ವಿನಿ ಅವರಿಗೆ ತುಂಬ ಜನ ಫ್ಯಾನ್ ಫಾಲೋಯಿಂಗ್ ಇದೆ, ಅದರಲ್ಲೂ ಏನು ಪಡ್ಡೆ ಹುಡುಗರ ಫಾಲೋವಿಂಗ್ ಅಂತೂ ಇನ್ನೂ ಜಾಸ್ತಿ ಇರುವಂಥದ್ದು. ಈಗ ಹೊರಗಡೆ ಹೋಗಿರ್ತೀರಾ, ಎಲ್ಲೋ ಹೋದಾಗೆಲ್ಲ ನಿಮ್ಮನ್ನು ಗಮನಿಸ್ತಾರೆ, ಗುರುತಿಸ್ತಾರೆ. ಒಂದು ಚೆನ್ನಾಗಿರೋ ಮೂಮೆಂಟು, ತುಂಬ ಖುಷಿಯಾಗಿರುವಂತಹ ಮೂಮೆಂಟ್.
ಅಲ್ಲಿ ಇಟ್ಕೊಂಡಿರಲ್ಲ, ಬಟ್ ಅಲ್ಲಿ ಆ ವಿಲೇಜ್ಗೆ ಹೋದಾಗ ಅಲ್ಲಿ ಜನರನ್ನ ನೋಡಿಕೊಂಡು ನಾನು ಕಲ್ತಿದ್ದೀನಿ. ಬಿಕಾಸ್ ಅವರೇ ಜನರೇ ನಮ್ಮದು ಮೇನ್ ಕಲಾವಿದರು ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ಡಿಫ್ರೆಂಟ್ ಮೂವಿಯಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಅವರು ಆ ಕ್ಯಾರೆಕ್ಟರ್ಗೆ ಜನರನ್ನೇ ನೋಡ್ಕೊಂಡು ಕಲ್ತಿರ್ತಾರೆ. ಸೊ ಆಡಿಯನ್ಸೇ ನಮಗೆ ಮೇನ್ ಗುರು ಅಂತ ಹೇಳ್ಬೋದು. ಸೊ ಅಲ್ಲಿ ನಾವು ವಿಲೇಜ್ಗೆ ಹೋದಾಗ ಅಲ್ಲಿ ಜನರದ್ದು ಬಿಹೇವಿಯರ್, ಅವ್ರ ಜನರು ಯಾವ ಥರ ನಡ್ಕೊಳ್ತಾರೆ ಅಂತ ನೋಡಿಕೊಂಡು ನಾವು ಕಲ್ತ್ಕೊಂಡು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸರ್, ಈಗ ನೀವು ಏನು ಕಲಾವಿದರ ಕುಟುಂಬದಿಂದ ಬಂದಿರುವಂತಹವರು, ಸಾಕಷ್ಟು ಜನ ಕಲಾವಿದರ ಜೊತೆ ಒಡನಾಟ ಇದೆ. ಅದರ ಜೊತೆಗೆ ನೀವು ಒಂದ್ಸಲ ಹೇಳಿದ್ರಿ, ಏನು ನಮ್ಮ ಮನೆಗೆಲ್ಲ ಕಲಾವಿದರು ಬಂದಾಗ ನಮ್ಗೇನು ವ್ಯತ್ಯಾಸ ಅನಿಸ್ತಾ ಇಲ್ಲ, ನಾವೆಲ್ಲ ಕುಟುಂಬದವರು ಅಂತ ಅನಿಸ್ತಿತ್ತು ಅಂತ ಹೇಳಿ. ಸೊ ಹಾಗೆ ಆ ಜರ್ನಿಯನ್ನ ನೋಡ್ತಾ ಹೋದಾಗ ನೀವು ಶೂಟಿಂಗ್ ಟೈಮಲ್ಲಿ ಯಾವ ಕಲಾವಿದರನ್ನ ತುಂಬಾ ಮೈಂಡಲ್ಲಿ ಇಟ್ಕೋತಿದ್ರ, ಇಲ್ಲ ಇವ್ರದ್ದು ಇದೇ ಮಾತನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಶೂಟ್ಗೆ ಹೋಗ್ಬೇಕು ಅಂತ ಏನಾದ್ರು ಪ್ಲಾನಿಂಗ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರ ಹೇಗೆ? ಆ ಥರ ಎಲ್ಲ ಏನಿಲ್ಲ. ಅಂದರೆ ನಮ್ಮ ತಂದೆ ಶ್ರದ್ಧೆ, ಅವ್ರ ಟೈಮಿಂಗ್ ಸೆನ್ಸು, ಅವ್ರು ಹೇಳೋದು ಅಷ್ಟೇ. ಅವ್ರು ಏನು ಹೇಳಿದಾರೆ ಅಷ್ಟೇ ಇವತ್ತಿಗೂ ನಮಗೆ ಗೊತ್ತಿರೋದು. ಟೈಮು ಕರೆಕ್ಟಾಗಿ ಹೋಗ್ಬೇಕು ಶೂಟಲ್ಲಿ. ಫಸ್ಟ್ ಅಂತ ಅಂತೀವಿ. ಸೊ ದಟ್ ನಾವು ಮಾಮಿಂದ ಸ್ಟಾರ್ಟ್ ಮಾಡೋಣ. ಆಫ್ಟರ್ ದಟ್ ಸರ್ ಹತ್ರ ಹೋಗೋಣ. ಓಕೆ, ನಮ್ ಗಜರಾಮ ಅಂತಂದ್ರೆ ರಾಮ ಆ್ಯಂಡ್ ಎಲಿಫೆಂಟ್ ಪುಟ್ ಇನ್ ಟುಗೆದರ್. ಓಹೋ, ಬದುಕಬೇಕು. ಲೈಫ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ನಾವು ಇವತ್ತಿರ್ತೀವ ನಾಳೆ ಇರ್ತೀವ ಅಂತ ಗೊತ್ತಿರಲ್ಲ. ಸೊ ಎಲ್ಲರಿಗೂ ಒಳ್ಳೇದೇ ಮಾಡಿ, ಬಿ ಕೈಂಡ್.
ಪ್ರೋಗ್ರಾಮ್ ಮಾಡಿದ್ರ ಈ ವರ್ಷದ ಮೊದಲನೇ ಪ್ರೋಗ್ರಾಮ್ ನಮ್ಮದು ತುಂಬ ಈ ವರ್ಷ ಪೂರ್ತಿ ಮೆಮೊರಿಯಲ್ಲೇ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ, ತುಂಬ ಪಾಸಿಟಿವ್ ಆಗಿರುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಮಕರ ಸಂಕ್ರಾಂತಿ ಹಬ್ಬದ